Hi, welcome to my channel. In this video we are going to learn third part of combustion and flame lesson. ಈ ವಿಡಿಯೋದಲ್ಲಿ ನಾವು combustion and flame ಈ ಲೆಸನ್ನ ಥರ್ಡ್ ಪಾರ್ಟನ್ನು ಕಲಿಯಲಿಕ್ಕಿದ್ದೀವಿ. We already discussed about what a condition for combustion process and inflammable substance in the ಪ್ರೀವಿಯಸ್ ವಿಡಿಯೋ. ಆ ವಿಡಿಯೋದಲ್ಲಿ ನಾವು ಕಂಡೀಷನ್ ಫಾರ್ ಕಂಬಷನ್ ಪ್ರೊಸೆಸ್ ಆ್ಯಂಡ್ ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸ್ ಅಂದರೆ ಏನು ಅಂತ ಕಲ್ತಿದ್ದೀವಿ. ಸೊ ನಿಮಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇಲಿಸ್ಟಲ್ಲಿ ನಾನು ಹಾಕಿರ್ತೀನಿ, ಆ ವಿಡಿಯೋ ಹೋಗಿ ನೀವು ನೋಡ್ಬೋದು. ನೆಕ್ಸ್ಟ್ ಈ ಪಾರ್ಟಲ್ಲಿ ಏನು ಬರುತ್ತೆ, ಈ ಥರ್ಡ್ ಪಾರ್ಟಲ್ಲಿ ಏನು ಬರುತ್ತೆ ಅಂತ ನೆಕ್ಸ್ಟ್ ನೋಡ್ಕೊಳ್ಳೋಣ. ಫಸ್ಟ್ ದೇ ಹ್ಯಾವ್ ಗಿವನ್ ಸಮ್ ಎಕ್ಸ್ಪ್ಲನೇಷನ್, ಲೆಟ್ಸ್ ರೀಡ್ ದ್ಯಾಟ್. ಇಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಳ್ಳೋಣ. ಹೌ ಡು ವಿ ಕಂಟ್ರೋಲ್ ಫೈರ್, ನಾವು ಬೆಂಕಿ ಬಿದ್ದರೆ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ. ಯು ಮಸ್ಟ್ ಹ್ಯಾವ್ ಸೀನ್ ಆರ್ ಹರ್ಡ್ ಆಫ್ ಫೈರ್ ಬ್ರೇಕಿಂಗ್ ಔಟ್ ಇನ್ ಹೋಮ್ಸ್, ಶಾಪ್ಸ್ ಆ್ಯಂಡ್ ಫ್ಯಾಕ್ಟರೀಸ್. If you have seen such an accident, write a short description in your notebook. Also, share the experience with your classmates. ಅಂದರೆ ನೀವು ಎಲ್ಲಿಯಾದರೂ ಫೈರ್ ಆಕ್ಸಿಡೆಂಟ್ ಆಗಿದ್ದರೆ ಮನೇಲೇ ಆಗಿರ್ಬೋದು ಅಥವಾ ಶಾಪ್ಸಲ್ಲಿ ಆಗಿರ್ಬೋದು, ಫ್ಯಾಕ್ಟ್ರಿಯಲ್ಲಿ ಆಗಿರ್ಬೋದು, ನೀವು ಆ ಇನ್ಸಿಡೆಂಟನ್ನು ನೋಡಿದರೆ ಅದರ ಬಗ್ಗೆ ಒಂದು ಸ್ಟೋರಿಯನ್ನು ಬರೀರಿ. ಏನು ನೋಡಿದ್ದೀರಿ, ಏನೆಲ್ಲ ಆಯಿತು ಅಲ್ಲಿ ಅಂತ ಬರೀರಿ ಅಂತ ಕೊಟ್ಟಿದ್ದಾರೆ. ಫೈಂಡ್ ಔಟ್ ದ ಟೆಲಿಫೋನ್ ನಂಬರ್ ಆಫ್ ದ ಫೈರ್ ಸರ್ವಿಸಸ್ ಇನ್ ಯೋರ್ ಏರಿಯಾ. If a fire breaks out in your house or in your neighborhood, the first thing to do is call the fire service. ಅಂದರೆ ನಿಮ್ಮ ಏರಿಯಾದಲ್ಲಿ ಫೈರ್ ಸರ್ವಿಸ್ ಅಂತ ಇರುತ್ತೆ. ಫಸ್ಟ್ ಥಿಂಗ್ ಏನು ಮಾಡಬೇಕಂದ್ರೆ ಯು ಶುಡ್ ಆಲ್ವೇಸ್ ಸೇವ್ ದೇರ್ ನಂಬರ್. ಅವರ ನಂಬರನ್ನು ಯಾವತ್ತೂ ಸೇವ್ ಮಾಡಿ ಇಟ್ಟಿರಬೇಕು. ವಿ ಡೋಂಟ್ ನೋ ವೆರ್ ದ ಎಮರ್ಜೆನ್ಸಿ ವಿಲ್ ಕಮ್, ರೈಟ್? ನಮಗೆ ಯಾವಾಗ ಎಮರ್ಜೆನ್ಸಿ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಯಾವತ್ತಿಗೆ ಸೇಫಿಗೆ ಫಾರ್ ದ ಸೇಫರ್ ಸೈಡ್ ನಾವು ನಂಬರನ್ನು ಸೇವ್ ಮಾಡಿ ಇಟ್ಟಿರಬೇಕು. ಏನಾದರೂ ಎಲ್ಲಿಯಾದರೂ ಆ್ಯಕ್ಸಿಡೆಂಟ್ ಆದರೆ ಸಡನ್ನಾಗಿ ನಾವು ಕಾಲ್ ಮಾಡ್ಬೋದು. ಸೊ ಡು ಯು ನೋ ದ ಫೈರ್ ಸ್ಟೇಷನ್ ನಂಬರ್, ಹೆಲ್ಪ್ಲೈನ್ ನಂಬರ್ 101 ಆ್ಯಂಡ್ 112, ರೈಟ್? ಇದು ಹೆಲ್ಪ್ಲೈನ್ ನಂಬರ್. ಈ ನಂಬರ್ಗೆ ಕಾಲ್ ಮಾಡಿದರೆ ನೆಕ್ಸ್ಟ್ ಅವರು ಕನೆಕ್ಟ್ ಮಾಡ್ತಾರೆ ನಿಮ್ಮ ಏರಿಯಾಕ್ಕೆ. ಹೆಲ್ಪ್ಲೈನ್ ನಂಬರನ್ನು ಕೂಡ ಸೇವ್ ಮಾಡ್ಬೋದು, ಅಥವಾ ನಿಮ್ಮ ಏರಿಯಾದ್ದೇ ಫೈರ್ ಸ್ಟೇಷನ್ ಇರುತ್ತಲ್ಲ ಆ ನಂಬರ್ ಗೊತ್ತಿದೆ ನಿಮಗೆ ಬೆಟರ್, ಅದನ್ನು ಸೇವ್ ಮಾಡಿ ಇಟ್ಟಿದ್ದರೆ ನಿಮಗೆ ಹೆಲ್ಪ್ ಆಗುತ್ತೆ. ಯಾವಾಗಾದರೂ ಆ್ಯಕ್ಸಿಡೆಂಟ್ ಎಲ್ಲ ಆದರೆ ಹೆಲ್ಪ್ ಆಗುತ್ತೆ. ಇಟ್ ಈಸ್ ಇಂಪಾರ್ಟೆಂಟ್ ದ್ಯಾಟ್ ಆಲ್ ಆಫ್ ಅಸ್ ನೋ ದ ಟೆಲಿಫೋನ್ ನಂಬರ್ಸ್ ಆಫ್ ದ ಫೈರ್ ಸರ್ವೀಸಸ್. ಅಂದರೆ ನಮಗೆಲ್ಲ ನಮ್ಮ ಏರಿಯಾದ ಫೈರ್ ಸರ್ವಿಸ್ ಇರುತ್ತಲ್ಲ ಅದರ ನಂಬರೆಲ್ಲ ಗೊತ್ತಿರಬೇಕು, ಯಾಕಂದರೆ ಎಮರ್ಜೆನ್ಸಿ ಬಂದಾಗ ಯೂಸ್ ಆಗುತ್ತೆ. ನೆಕ್ಸ್ಟ್, ಡಸ್ ಯುವರ್ ಸಿಟಿ ಆರ್ ಟೌನ್ ಹ್ಯಾವ್ ಎ ಫೈರ್ ಬ್ರಿಗೇಡ್ ಸ್ಟೇಷನ್? ಈಗ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಟೌನಲ್ಲಿ ಎಲ್ಲಿಯಾದರೂ ಫೈರ್ ಬ್ರಿಗೇಡ್ ಸ್ಟೇಷನ್ ಇದೆಯಾ ಅಂತ ಕೊಟ್ಟಿದ್ದಾರೆ, ಇದ್ದರೆ ಒಳ್ಳೆಯದು. ವೆನ್ ಎ ಫೈರ್ ಬ್ರಿಗೇಡ್ ಅರೈವ್ಸ್, ವಾಟ್ ಡಸ್ ಇಟ್ ಡೂ? ಇಟ್ ಪೋರ್ಸ್ ವಾಟರ್ ಆನ್ ದ ಫೈರ್. ವಾಟರ್ ಕೂಲ್ಸ್ ದ ಕಂಬಸ್ಟಿಬಲ್ ಮೆಟೀರಿಯಲ್ ಸೊ ದ್ಯಾಟ್ ಇಟ್ಸ್ ಟೆಂಪರೇಚರ್ ಈಸ್ ಬ್ರಾಟ್ ಬಿಲೋ ಇಟ್ಸ್ ಇಗ್ನಿಷನ್ ಟೆಂಪರೇಚರ್. ಏನು ಮಾಡ್ತಾರೆ ಫೈರ್ ಬ್ರಿಗೇಡ್ ಬಂದರೆ, ಅವರು ನೀರು ಹಾಕ್ತಾರಲ್ವ, ಈ ಒಂದು ಬಿಲ್ಡಿಂಗಿಗೆ ಬೆಂಕಿ ಬಿದ್ದಿದ್ರೆ ಬಂದು ನೀರು ಹಾಕ್ತಾರೆ. ಈ ನೀರು ಹಾಕಿದಾಗ ಏನಾಗುತ್ತೆ ಅಂದರೆ, ಈ ಕಂಬಸ್ಟಿಬಲ್ ಮೆಟೀರಿಯಲ್ ಇರುತ್ತಲ್ವ, ಈ ಬಿಲ್ಡಿಂಗಲ್ಲಿ ಏನೆಲ್ಲ ಇರುತ್ತೆ, ಫರ್ನಿಚರ್ ಇರುತ್ತೆ, ಡೋರ್ ಇರುತ್ತೆ, ಕೆಲವು ಕರ್ಟನ್ಸ್ ಅಂಥದ್ದೆಲ್ಲ ಏನೆಲ್ಲ ಇದ್ದರೆ, ಅಥವಾ ಕಂಬಸ್ಟಿಬಲ್ ಆಗುವಂಥ ಏನೆಲ್ಲ ಮೆಟೀರಿಯಲ್ ಇದೆಯೋ ಆ ಎಲ್ಲ ಮೆಟೀರಿಯಲ್ನ ಟೆಂಪರೇಚರ್ ಇರುತ್ತಲ್ವ, ಇಗ್ನಿಷನ್ ಟೆಂಪರೇಚರ್ ಅಂತ, ಆ ಟೆಂಪರೇಚರ್ಗಿಂತ ಈ ನೀರು ಏನು ಮಾಡುತ್ತೆ, ಕಮ್ಮಿ ಮಾಡುತ್ತೆ. ಅದನ್ನ ಇಗ್ನಿಷನ್ ಟೆಂಪರೇಚರ್ಗಿಂತ ಅದರ ಟೆಂಪರೇಚರನ್ನು ಬಿಲೋ ಮಾಡುತ್ತೆ, ನೀರು ಟೆಂಪರೇಚರನ್ನು ಕಮ್ಮಿ ಮಾಡುತ್ತೆ. ಏನಾಗುತ್ತೆ, ಈ ಫೈರ್ ಬ್ರಿಗೇಡ್ನವ್ರು ಬರ್ತಾರಲ್ಲ, ಅವರು ಬಂದು ನೀರು ಹಾಕ್ತಾರೆ. ನೀರು ಹಾಕಿದಾಗ ಏನಾಗುತ್ತೆ, ವಿ ನೋ ದಟ್ ಆಲ್ ಸಬ್ಸ್ಟೆನ್ಸ್ ದಟ್ ಈಸ್ ಹ್ಯಾವಿಂಗ್ ಸಮ್ ಇಗ್ನಿಷನ್ ಟೆಂಪರೇಚರ್. ಯಾವುದೇ ಒಂದು ಸಬ್ಸ್ಟೆನ್ಸಿಗೆ ಅದು ಬರ್ನ್ ಆಗಲಿಕ್ಕೆ ಅದರ ಇಗ್ನಿಷನ್ ಟೆಂಪರೇಚರ್ ಅಂತ ಇರುತ್ತೆ. ಆ ಟೆಂಪರೇಚರನ್ನು ರೀಚ್ ಆದರೆ ಮಾತ್ರ ಅದು ಏನಾಗುತ್ತೆ, ಬರ್ನ್ ಆಗುವಂಥದ್ದು, ಹೊತ್ತಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದು. ಈ ಫೈರ್ ಬ್ರಿಗೇಡ್ನವರು ವಾಟರನ್ನು ಹಾಕಿದಾಗ ಏನಾಗುತ್ತೆ, ಆ ಟೆಂಪರೇಚರ್ ಏನಿರುತ್ತೋ ಅದು ಈ ಇಗ್ನಿಷನ್ ಟೆಂಪರೇಚರ್ಗಿಂತ ಕಮ್ಮಿ ಆಗುತ್ತೆ. ನೀರು ಹಾಕಿದಾಗ ಅಲ್ಲಿನ ಟೆಂಪರೇಚರ್ ಇಗ್ನಿಷನ್ ಟೆಂಪರೇಚರ್ಗಿಂತ ಕಮ್ಮಿ ಆಗುತ್ತೆ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಈ ಬೆಂಕಿಯಲ್ಲಿ ಇದ್ದದ್ದು ನಂದಿ ಹೋಗುತ್ತೆ. ಅದಕ್ಕೋಸ್ಕರ ಅವರು ನೀರನ್ನು ಹಾಕುವಂಥದ್ದು. ಸೊ ಇಗ್ನಿಷನ್ ಟೆಂಪರೇಚರ್ಗಿಂತ ಕಮ್ಮಿ ಆದ ಏನಾಗುತ್ತೆ, ಇಟ್ ಪ್ರಿವೆಂಟ್ಸ್ ದ ಫೈರ್ ಫ್ರಮ್ ಸ್ಪ್ರೆಡ್ಡಿಂಗ್ ಅಲ್ವಾ. ಈಗ ಫೈರ್ ಜಾಸ್ತಿ ಆಗೋದಿಲ್ಲ. ಟೆಂಪರೇಚರ್ ಕಮ್ಮಿ ಆಗಿದ್ದರೆ ನಾವು ನೀರು ಹಾಕಿದ ತಕ್ಷಣ ಏನಾಗುತ್ತೆ, ಅದು ಈ ಫೈರೆಲ್ಲ ಸ್ಪ್ರೆಡ್ ಆಗೋದಿಲ್ಲ. ದಿಸ್ ಪ್ರಿವೆಂಟ್ ದ fire from spreading. Water vapor also surround the combustible materials, helping in cutting off the supply of air, so the fire is extinguished. ಅಂದರೆ ಈಗ ನಾವು ನೀರು ಹಾಕಿದಾಗಲಿ ವಾಟರ್ ವೇಪರ್ ಕೂಡ ಇರುತ್ತೆ. ಇದು ಏನು ಮಾಡುತ್ತೆ, ಈ
ಈ ಕಂಬಸ್ಟಿಬಲ್ ಮೆಟೀರಿಯಲ್ ಇರುತ್ತಲ್ಲೋ ಅದರ ಸುತ್ತ ಸರೌಂಡ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಅದಕ್ಕೆ ಈ ಕಂಬಸ್ಟಿಬಲ್ ಮೆಟೀರಿಯಲ್ಗೆ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ. ನೀರಿದ್ರಿಂದ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ. ಏನೆಲ್ಲ ಬೆಂಕಿ ಇದೆಯೋ ಅದು ನಂದಿ ಹೋಗುತ್ತೆ. ಯು ಹ್ಯಾವ್ ಲರ್ನ್ ದ್ಯಾಟ್ ದೇರ್ ಆರ್ 3 essential requirements ಫಾರ್ ಪ್ರೊಡ್ಯೂಸಿಂಗ್ ಫೈರ್. ಕ್ಯಾನ್ ಯು ಲೀಸ್ಟ್ ದೀಸ್ ರಿಕ್ವೈರ್ಮೆಂಟ್ಸ್? ಅಂದರೆ ನಮ್ಗೆ ಗೊತ್ತು, ಯಾವುದಾದ್ರೂ ಒಂದು ಥಿಂಗ್ ಬರ್ನ್ ಆಗಬೇಕು ಅಂದರೆ ಅದು 3 essential requirements ಇದೆ. ದಟ್ ವಾಟ್ ವಿ ಲರ್ನ್ ಇನ್ ಪ್ರೀವಿಯಸ್ ಕ್ಲಾಸ್. ಕಂಡೀಷನ್ ನೆಸೆಸರಿ ಫಾರ್ ಕಂಬಸ್ಷನ್ ಅಲ್ವಾ. ಏನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು ಅಂದರೆ, ಫಸ್ಟ್ ಥಿಂಗ್ ವಿ ನೀಡ್ ಫ್ಯೂಯಲ್ ಇರದಿದ್ದರೆ ನಮಗೆ ಬರ್ನ್ ಮಾಡಲಿಕ್ಕೆ ಆಗೋದಿಲ್ಲ. ಕಂಬಸ್ಟಿಬಲ್ ಮೆಟೀರಿಯಲ್ ಬೇಕು, ದಟ್ ಇಸ್ ಫ್ಯೂಯಲ್. ನೆಕ್ಸ್ಟ್ ಏರ್ ಇರಬೇಕು. ಏರ್ ಅಂದರೆ ಅಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ತಾ ಇರಬೇಕು. ನೆಕ್ಸ್ಟ್ ವಿ ನೀಡ್ ಹೀಟ್, ಅಂದರೆ ಇಗ್ನಿಷನ್ ಟೆಂಪರೇಚರ್ ಬೇಕು ಟು ರೈಸ್ ದ ಟೆಂಪರೇಚರ್ ಆಫ್ ದ ಫ್ಯೂಯಲ್ ಬಿಯಾಂಡ್ ದ ಇಗ್ನಿಷನ್ ಟೆಂಪರೇಚರ್. ಸೊ ಇದೆಲ್ಲ ಥಿಂಗ್ಸ್ ನಮಗೆ ಬೇಕಾಗತ್ತೆ. ಫ್ಯೂಯಲ್, ಆಮೇಲೆ ಹೀಟ್, ಏರ್ ಸಪ್ಲೈ. ಫೈರ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ರಿಮೂವಿಂಗ್ ಒನ್ ಆರ್ ಮೋರ್ ದೀಸ್ ರಿಕ್ವೈರ್ಮೆಂಟ್ಸ್. ಹಾಗಾದರೆ ನಮಗೆ ಫೈರನ್ನು ಆರಿಸಬೇಕು ಅಂತ ಇದ್ದರೆ ನಾವು ಈ 3ರಲ್ಲಿ ಒಂದನ್ನು ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ, ಒಂದನ್ನು ನಾವು ರಿಮೂವ್ ಮಾಡಬೇಕಾಗುತ್ತೆ, ಕಂಟ್ರೋಲ್ ಮಾಡಬೇಕಾಗತ್ತೆ. ದ ಜಾಬ್ ಆಫ್ ದ ಫೈರ್ ಎಕ್ಸ್ಟಿಂಗ್ವಿಷರ್ ಇಸ್ ಟು ಕಟ್ ಆಫ್ ದ ಸಪ್ಲೈ ಆಫ್ ಏರ್ ಆರ್ ಟು ಬ್ರಿಂಗ್ ಡೌನ್ ದ ಟೆಂಪರೇಚರ್ ಆಫ್ ದ ಫ್ಯೂಯಲ್ ಆರ್ ಬೋತ್. ಈ ಫೈರ್ ಎಕ್ಸ್ಟಿಂಗ್ವಿಷರ್ ಇರ್ತಾರಲ್ಲ, ಅವರ ಜಾಬ್ ಏನಂದರೆ ಒಂದು ಆಕ್ಸಿಜನ್ ಸಪ್ಲೈಯನ್ನು ಕಟ್ ಮಾಡಬೇಕು ಅಂತ. ಯಾಕಂದರೆ ಆಕ್ಸಿಜನ್ ಸಪ್ಲೈ ಇದ್ದರೆ ಬೆಂಕಿ ಇನ್ನೂ ಜಾಸ್ತಿ ಆಗುತ್ತೆ. ದೇರ್ ಜಾಬ್ ಈಸ್ ಟು ಕಟ್ ದ ಆಕ್ಸಿಜನ್ ಸಪ್ಲೈ ಬಿಕಾಸ್ ಆಕ್ಸಿಜನ್ ಈಸ್ ವೆರಿ ನೆಸೆಸರಿ ಫಾರ್ ಕಂಬಸ್ಷನ್. ಇಫ್ ದ ಆಕ್ಸಿಜನ್ ಈಸ್ ದೇರ್, ಕಂಬಸ್ಷನ್ ವಿಲ್ ಬಿ ಮೋರ್. ಸೊ ಫಸ್ಟ್ ಡ್ಯೂಟಿ ಈಸ್ ಟು ಕಟ್ ದ ಆಕ್ಸಿಜನ್ ಆರ್ to bring the temperature below is ignition temperature. So all substance they are having some ignition temperature. If you bring the temperature below its ignition temperature, what happens? The fire will be extinguished. ಈಗ ಯಾವುದೇ ಒಂದು ಸಬ್ಸ್ಟೆನ್ಸು ಇಗ್ನಿಷನ್ ಟೆಂಪರೇಚರ್ ಅಂತ ಇರುತ್ತೆ, ಆ ಟೆಂಪರೇಚರ್ಗಿಂತ ನಾವು ಸರೌಂಡಿಂಗ್ ಟೆಂಪರೇಚರನ್ನು ಕಮ್ಮಿ ಮಾಡಿದರೆ ಏನಾಗುತ್ತೆ, ಫೈರ್ ಅದರಷ್ಟಾಗಿ ನಂದಿ ಹೋಗುತ್ತೆ. ನೆಕ್ಸ್ಟ್, notice the fuel in most cases cannot be eliminated. ಅಂದರೆ ಎಲ್ಲ ಕೇಸಲ್ಲಿ ನಮಗೆ ಫ್ಯೂಯಲನ್ನು ಎಲಿಮಿನೇಟ್ ಮಾಡೋಕ್ಕೆ ಆಗೋದಿಲ್ವ. ಸೊ ನಾವಿಲ್ಲಿ ಗೊತ್ತಲ್ಲ, ನಮಗೆ ಕಂಬಷನ್ ಪ್ರೊಸೆಸ್ ಸ್ಟಾಪ್ ಆಗಬೇಕಂದ್ರೆ ಒಂದು ಆಕ್ಸಿಜನ್ ಸಪ್ಲೈಯನ್ನು ಕಟ್ ಮಾಡಬೇಕು, ಒಂದು ಫ್ಯೂಯಲ್ ಇಲ್ಲದೇ ಇರೋ ಥರ ಮಾಡಬೇಕು, ಇಲ್ಲದೇ ಟೆಂಪರೇಚರನ್ನು ಕಮ್ಮಿ ಮಾಡಬೇಕು. ಸೊ ಎಲ್ಲ ಕೇಸಲ್ಲಿ ನಮಗೆ ಫ್ಯೂಯಲನ್ನು ಎಲಿಮಿನೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗಂದರೆ, ಇಫ್ ಫಾರ್ ಇನ್ಸ್ಟೆನ್ಸ್ ಎ ಬಿಲ್ಡಿಂಗ್ ಕ್ಯಾಚಸ್ ಫೈರ್, ದ ಹೋಲ್ ಬಿಲ್ಡಿಂಗ್ ಈಸ್ ದ ಫ್ಯೂಯಲ್. ಈಗ ಯಾವುದಾದ್ರೂ ಒಂದು ಬಿಲ್ಡಿಂಗ್ ಬೆಂಕಿ ಹತ್ಕೊಂಡಿದೆ ಅಂದರೆ ಆ ಬಿಲ್ಡಿಂಗ್ ಫ್ಯೂಯಲ್ ಆಗಿರುತ್ತೆ. ನಮಗೆ ಆ ಬಿಲ್ಡಿಂಗ್ ಇಲ್ಲದೇ ಇರೋ ಥರ ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ. ಚಿಕ್ಕ ಚಿಕ್ಕ ಥಿಂಗ್ಸನ್ನಾದರೆ ಫ್ಯೂಯಲ್ ಇಲ್ಲದೇ ಇರೋ ಥರ ಮಾಡ್ಬೋದು, ಬಿಲ್ಡಿಂಗನ್ನು ಇಲ್ಲದೇ ಇರೋ ಥರ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲ ಕೇಸಲ್ಲಿ ನಮಗೆ ಫ್ಯೂಯಲನ್ನು ಇಲ್ಲದೇ ಇರೋ ಥರ ಮಾಡಲಿಕ್ಕೆ ಆಗೋದಿಲ್ಲ. ಆ ಕೇಸಲ್ಲಿ ನಾವು ಏನು ಮಾಡಬೇಕಂದ್ರೆ, ಬೇರೆ 2 ಆಪ್ಷನ್ ಇದೆ ಅಲ್ವಾ, ಆಕ್ಸಿಜನ್ ಸಪ್ಲೈ ಆರ್ ಇಗ್ನಿಷನ್ ಟೆಂಪರೇಚರ್. ಒಂದು ಆಕ್ಸಿಜನ್ ಸಪ್ಲೈಯನ್ನು ನಾವು ಕಮ್ಮಿ ಮಾಡಬೇಕು, ಅಥವಾ ಇಗ್ನಿಷನ್ ಟೆಂಪರೇಚರನ್ನು ನಾವು ಇಲ್ಲದೇ ಇರೋ ಥರ ಮಾಡಬೇಕು. ಅಂದರೆ ಸರೌಂಡಿಂಗ್ ಟೆಂಪರೇಚರನ್ನು ಕಮ್ಮಿ ಮಾಡಬೇಕು, ಆಗ ಇಗ್ನಿಷನ್ ಟೆಂಪರೇಚರ್ ಹೋಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಪಾರ್ಟ್. ವಿ ಲರ್ನ್ ಹೌ ಕ್ಯಾನ್ ವಿ ಕಂಟ್ರೋಲ್ ಫೈರ್. ಸೊ ನೆಕ್ಸ್ಟ್ ಲೆಟ್ಸ್ ಸಿ ದ ನೋಟ್ ಗಿವನ್ ಹಿಯರ್. ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ, ಆ ನೋಟನ್ನು ಓದ್ಕೊಳ್ಳೋಣ. ದ ಮೋಸ್ಟ್ ಕಾಮನ್ ಫೈರ್ ಎಕ್ಸ್ಟಿಂಗ್ವಿಷರ್ ಈಸ್ ವಾಟರ್. ಸೊ ಎಲ್ಲೇ ಬೆಂಕಿ ಬಿದ್ದರೂ ಮೇನ್ ಥಿಂಗಾಗಿ ಯೂಸ್ ಮಾಡೋದು ನೀರನ್ನು. ಬಟ್ ವಾಟರ್ ವರ್ಕ್ಸ್ ಓನ್ಲಿ ವೆನ್ ಥಿಂಗ್ಸ್ ಲೈಕ್ ವುಡ್ ಆ್ಯಂಡ್ ಪೇಪರ್ ಆರ್ ಆನ್ ಫೈರ್. ಈಗ ಯಾವುದಾದ್ರೂ ಬೆಂಕಿ ಬಿದ್ದಿದೆ ಅಲ್ವಾ, ಅದು ಯಾವುದಾದ್ರೂ ಮರದಿಂದ ಆಗಿರ್ಬೋದು, ಪೇಪರಿಂದ ಆಗಿದ್ದರೆ ನಾವು ನೀರನ್ನು ಹಾಕ್ಬೋದು. ಇಫ್ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಈಸ್ ಆನ್ ಫೈರ್, ವಾಟರ್ ಮೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಹಾರ್ಮ್ ದೋಸ್ ಟ್ರೈಂಗ್ ಟು ಡೋಸ್ ದ ಫೈರ್. ಅಂದರೆ ಈಗ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸಿಂದ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗಿ ಕೆಲವೊಮ್ಮೆ ಬೆಂಕಿ ಹತ್ಕೊಂಡಿರುತ್ತೆ. ಆ ಕೇಸಲ್ಲೆಲ್ಲ ನಾವು ಈ ನೀರನ್ನು ಹಾಕಿ ನಂದಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಗೆ ಗೊತ್ತು, ವಾಟರ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಲ್ವಾ. ನೀರು ಯಾವತ್ತು ಇದ್ದರೆ ನಮಗೆ ಕೂಡ ಕರೆಂಟ್ ಶಾಕ್ ಆಗುತ್ತೆ. ಆ ಕರೆಂಟ್ ಏನಾಗುತ್ತೆ, ನೀರು ಹಾಕಿದಾಗ ನೀರಿಂತರೂ ನಮಗೆ ಪಾಸ್ ಆಗುತ್ತೆ, ನಮಗೆ ಕರೆಂಟ್ ಶಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿ ಶುಡ್ ನಾಟ್ ಯೂಸ್ ವಾಟರ್ ವೆನ್ ದ fire is because of electricity, because otherwise, because of water, good conductor of electricity, we will also get current shock. So we should not use water when the fire is because of electricity.
Water is also not suitable for fires involving ಆಯಿಲ್ ಆ್ಯಂಡ್ ಪೆಟ್ರೋಲ್. ಅಂದರೆ ಈಗ ಆಯಿಲ್ ಅಥವಾ ಪೆಟ್ರೋಲಿಂದ ಏನಾದರೂ ಫೈರ್ ಆಗಿದ್ದರೆ, ಆಯಿಲ್ ಬಿದ್ದು ಅಥವಾ ಪೆಟ್ರೋಲ್ ಬಿದ್ದು ಏನಾದರೂ ಬೆಂಕಿ ಹತ್ಕೊಂಡಿದ್ರೆ ಅಲ್ಲಿ ಕೂಡ ನಾವು ವಾಟರನ್ನು ಯೂಸ್ ಮಾಡುವ ಹಾಗಿಲ್ಲ. ವೈ? ಯಾಕಂದರೆ ಡು ಯು ರಿಕಾಲ್ ದ ವಾಟರ್ ಈಸ್ ಹೆವಿಯರ್ ದೆನ್ ಆಯಿಲ್ ಅಲ್ವಾ? ವಾಟರ್ ಯಾವತ್ತೂ ಆಯಿಲ್ಗಿಂತ ಹೆವಿಯಾಗಿರುತ್ತೆ. ಸೊ ಇಟ್ ಸಿಂಕ್ಸ್ ಬಿಲೋ ದ ಆಯಿಲ್. ಏನಾಗುತ್ತೆ, ಅದು ಈ ಆಯಿಲ್ಗಿಂತ ಕೆಳಗಡೆ ಹೋಗಿ ನಿಲ್ಲುತ್ತೆ. ಆಯಿಲ್ ಕೀಸ್ ಬರ್ನಿಂಗ್ ಆನ್ ದ ಟಾಪ್. ಇದು ವಾಟರ್ ಹೆವಿಯಾಗಿರುತ್ತಲ್ಲ, ಹೆವಿಯಾಗಿರೋದ್ರಿಂದ ಅದು ಕೆಳಗೆ ಹೋಗ್ತದೆ. ಕೆಳಗೆ ಹೋಗಿ ಅಲ್ಲೇ ಇರ್ತದೆ. ಈ ಆಯಿಲ್ ಅಥವಾ ಪೆಟ್ರೋಲಿಂದೆಲ್ಲ ಬೆಂಕಿ ಹತ್ತಿದಾಗ ಏನಾಗುತ್ತೆ, ವಿ ನೋ ದ್ಯಾಟ್ ವಾಟರ್ ಈಸ್ ಹೆವಿಯರ್ ದೆನ್ ಆಯಿಲ್. ಈ ವಾಟರ್ ಏನಿರುತ್ತೆ ಇದು ಆಯಿಲ್ ಮತ್ತು ಪೆಟ್ರೋಲ್ಗಿಂತ ಹೆವಿಯರ್ ಆಗಿರುತ್ತೆ. ಈ ಹೆವಿ ಆಗಿರೋದ್ರಿಂದ ಇದು ಬಂದು ಕೆಳಗಿನ ಪ್ಲೇಸಲ್ಲಿ ಇರುತ್ತೆ, ಸಿಂಕ್ ಆಗುತ್ತೆ, ಕೆಳಗಿನ ಪ್ಲೇಸಲ್ಲೇ ಇರುತ್ತೆ, ಮೇಲೆ ಹೋಗೋದಿಲ್ಲ. ಯಾವುದೇ ಆಬ್ಜೆಕ್ಟ್ ಲೈಟರ್ ಇದ್ದರೆ ಅದು ಮೇಲೆ ಹೋಗುತ್ತಲ್ಲ, ಇದು ಲೈಟರ್ ಆಗಿಲ್ಲ, ಹೆವಿಯರ್ ಆಗಿರೋದ್ರಿಂದ ಇದು ಕೆಳಗಿನ ಪ್ಲೇಸಸ್ಸಲ್ಲೇ ಇರುತ್ತೆ. ಸೊ ಕೆಳಗಡೆ ಮಾತ್ರ ಸ್ವಲ್ಪ ಬೆಂಕಿಯನ್ನು ನಂದಿಸ್ಬೋದು ಅದು, ಆದರೆ ಮೇಲಿನ ಪ್ಲೇಸಲ್ಲಿ ಬೆಂಕಿ ಹಾಗೇ ಇರುತ್ತೆ, ಹತ್ಕೊಂಡೇ ಇರುತ್ತೆ. ಸೊ ಯಾವಾಗ ಆಯಿಲ್ ಅಥವಾ ಪೆಟ್ರೋಲಿಂದ ಆಗಿದ್ದರೆ ನಾವು ವಾಟರನ್ನು ಯೂಸ್ ಮಾಡುವ ಹಾಗಿಲ್ಲ. ಸೊ ವಿ ನೋ ದ್ಯಾಟ್ water is heavier than oil or petrol, so that what happens, water it sinks over the bottom part. Fire will be burning at the top. Water is also not suitable for fire involving oil and petrol. ಈ ಆಯಿಲ್ ಮತ್ತು ಪೆಟ್ರೋಲಿಂದ ಏನಾದರೂ ಬೆಂಕಿ ಹತ್ಕೊಂಡಿದ್ರೆ ಅಲ್ಲಿ ಕೂಡ ನಾವು ವಾಟರನ್ನು ಯೂಸ್ ಮಾಡೋ ಹಾಗಿಲ್ಲ. ವೈ? ಬಿಕಾಸ್ ಡು ಯು ರಿಕಾಲ್ ದ್ಯಾಟ್ ವಾಟರ್ ಈಸ್ ಹೆವಿಯರ್ ದೆನ್ ಆಯಿಲ್. ಸೊ ವಿ ನೋ ದ್ಯಾಟ್ ರೈಟ್, ವಾಟರ್ ದಟ್ ಈಸ್ ಹೆವಿಯರ್ ದೆನ್ ಆಯಿಲ್. ಈ ನೀರೇನಾಗಿರುತ್ತೆ ಪೆಟ್ರೋಲ್ ಅಥವಾ ಆಯಿಲ್ಗಿಂತ ಹೆವಿಯರ್ ಆಗಿರುತ್ತೆ. ಯಾವುದೇ ಆಬ್ಜೆಕ್ಟ್ ಲೈಟರ್ ಆಗಿದ್ದರೆ ಅದು ಮೇಲ್ಗಡೆ ಇರುತ್ತೆ, ಹೆವಿಯರ್ ಆಗಿದ್ದರೆ ಕೆಳಗಡೆ ಹೋಗಿ ಸಿಂಕ್ ಆಗುತ್ತೆ. ಸೊ ಇಲ್ಲಿ ಕೂಡ ಅದೇ ರೀತಿ ಆಗುತ್ತೆ. ಸೊ ಇಟ್ ಸಿಂಕ್ಸ್ ಬಿಲೋ ದ ಆಯಿಲ್ ಆ್ಯಂಡ್ ಆಯಿಲ್ ಕೀಪ್ಸ್ ಬರ್ನಿಂಗ್ ಆನ್ ದ ಟಾಪ್. ಸೊ ವಾಟ್ ಹ್ಯಾಪನ್ಸ್, ಬಿಕಾಸ್ ಇಟ್ ಈಸ್ ಹೆವಿಯರ್ ದ್ಯಾನ್ ಆಯಿಲ್ ಇಟ್ ವಿಲ್ ಸಿಂಕ್ ಇನ್ ದ ಬಾಟಮ್. ಆಯಿಲ್ಗಿಂತ ಇದು ಹೆವಿಯರ್ ಆಗಿರೋದ್ರಿಂದ ಇದು ಕೆಳಗಡೆ ಸಿಂಕ್ ಆಗಿರುತ್ತೆ, ಕೆಳಗಡೆ ಇರುತ್ತೆ, ಮೇಲ್ಗಡೆ ಬೆಂಕಿ ಇದ್ದದ್ದು ಅದು ಹೊತ್ಕೊಂಡೇ ಇರುತ್ತೆ. ಆದ್ದರಿಂದ ಈ ಆಯಿಲ್ ಅಥವಾ ಪೆಟ್ರೋಲಿಂದ ಏನಾದರೂ ಬೆಂಕಿ ಬಿದ್ದಿದ್ರೆ ನಾವು ಅದನ್ನು ನೀರಿಂದ ಆರಿಸಲಿಕ್ಕೆ ಹೋಗಬಾರ್ದು. ಆರಿಸಿದ್ರೂ ಅದೇನು ಯೂಸ್ ಆಗೋದಿಲ್ಲ. ಸೊ ಇನ್ ವಿಚ್ ಕೇಸಸ್ ವಿ ಕಾಂಟ್ ಯೂಸ್ ವಾಟರ್ ವೆನ್ ದ fire is because of electricity and when the fire is because of petrol and oil. Next, for fire involving electrical equipment and inflammable materials like petrol, carbon dioxide is the best extinguisher. ಏನಾಗುತ್ತೆ, ಈಗ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಮತ್ತು ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸ್ ಇರುತ್ತಲ್ವ, ಪೆಟ್ರೋಲ್ ಅಥವಾ ಆಯಿಲ್, ಈ ಕೇಸಲ್ಲೆಲ್ಲ ನಾವು ನೀರು ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಬೇರೆ ಏನನ್ನು ನಾವು ಯೂಸ್ ಮಾಡಿ ಆರಿಸಬೇಕು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತಲ್ವ. ಇಲ್ಲಿ ಮೇಲೆ ನಿಮಗೆ ಪಿಕ್ಚರನ್ನು ಕೊಟ್ಟಿದ್ದಾರೆ. ಈ ರೀತಿ ಕೆಲವು ನಿಮ್ಮ ಸ್ಕೂಲಲ್ಲಿ ಕೂಡ ಇರುತ್ತೆ. ಸ್ಕೂಲಲ್ಲಿ ಕೂಡ ಅದಕ್ಕೋಸ್ಕರನೇ ಇಟ್ಟಿರೋದು. ಯಾಕಂದರೆ ಏನಾದರೂ ಆಕ್ಸಿಡೆಂಟ್ ಆದರೆ ಫೈರ್ ಆಕ್ಸಿಡೆಂಟ್ ಆದರೆ ಆ ಟೈಮಲ್ಲಿ ಫೈರನ್ನು ಎಕ್ಸ್ಟಿಂಗ್ವಿಷ್ ಮಾಡಲಿಕ್ಕೋಸ್ಕರ ಇದು ಸ್ಕೂಲಲ್ಲಿ ಇಟ್ಟಿರೋದು. ಸೊ ಫೈರ್ ಬಿಕಾಸ್ ಆಫ್ ಎಲೆಕ್ಟ್ರಿಸಿಟಿ ಅಥವಾ ಆಯಿಲ್ ಪೆಟ್ರೋಲಲ್ಲಿ ಆಗಿದ್ದರೆ ಕಾರ್ಬನ್ ಡೈಆಕ್ಸೈಡನ್ನು ನಾವು ಯೂಸ್ ಮಾಡ್ತೇವೆ. ಸೊ ಆಯಿಲ್ ಆರ್ ಈ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸಿಂದ ನಿಮಗೇನಾದರೂ ಬೆಂಕಿ ಹತ್ಕೊಂಡಿದ್ರೆ ಅದನ್ನು ನಾವು ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡಿ ನಂದಿಸ್ಬೋದು. ಕಾರ್ಬನ್ ಡೈಆಕ್ಸೈಡ್ ಬೀಯಿಂಗ್ ಹೆವಿಯರ್ ದ್ಯಾನ್ ಆಕ್ಸಿಜನ್ ಕವರ್ಸ್ ದ ಫೈರ್ ಲೈಕ್ ಬ್ಲ್ಯಾಂಕೆಟ್. ಈ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಇದು ಆಕ್ಸಿಜನ್ಗಿಂತ ಹೆವಿಯರ್ ಆಗಿರುತ್ತೆ. ಆದ್ದರಿಂದ ಈ ಫೈರನ್ನು ಇದು ಒಂದು ಬ್ಲ್ಯಾಂಕೆಟ್ ಥರ ಕವರ್ ಮಾಡುತ್ತೆ. ಸಿನ್ಸ್ ದ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಫ್ಯೂಯಲ್ ಆ್ಯಂಡ್ ದ ಆಕ್ಸಿಜನ್ ಕಟ್ ಆಫ್. ಈ ಕವರ್ ಮಾಡಿದಾಗ ಏನಾಗುತ್ತೆ, ಈ ಆಕ್ಸಿಜನ್ ಮತ್ತು ಫ್ಯೂಯಲ್ ಮಿಡ್ಲಲ್ಲಿ ಏನು ಕನೆಕ್ಷನ್ ಇತ್ತು, ಕಾಂಟ್ಯಾಕ್ಟ್ ಇತ್ತು, ಅದು ಕಟ್ ಆಗುತ್ತೆ. ಆ್ಯಂಡ್ ಅಡ್ವಾಂಟೇಜ್ ಆಫ್ CO2 ಈಸ್ ದ್ಯಾಟ್ ಇನ್ ಮೋಸ್ಟ್ ಕೇಸಸ್ ಇಸ್ ಡಸ್ ನಾಟ್ ಹಾರ್ಮ್ ದ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್. ಕೆಲವೊಂದು ನಾವು ನೀರು ಹಾಕಿದಾಗ ಎಲ್ಲ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಹಾಳು ಕೂಡ ಆಗುತ್ತೆ, ನಮಗೆ ಕೂಡ ಕರೆಂಟ್ ಶಾಕ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಈ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಈ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸನ್ನು ಯಾವುದೇ ರೀತಿಯಲ್ಲಿ ಹಾರ್ಮ್ ಮಾಡೋದಿಲ್ಲ. ಅದನ್ನು ಕೂಡ ನಾವು ಸೇವ್ ಮಾಡ್ಬೋದು. ನೆಕ್ಸ್ಟ್, how do we get the supply of carbon dioxide? It can be stored under high pressure as a liquid in cylinder. ಸೊ ನಮಗೆ ಹೇಗೆ
ಡೈಆಕ್ಸೈಡ್ ಸಿಗುತ್ತೆ ಅಂದರೆ ಇದನ್ನು ಏನು ಮಾಡಿರ್ತಾರೆ, ಹೈ ಪ್ರೆಷರಲ್ಲಿ ಸಿಲಿಂಡರಲ್ಲಿ ಸ್ಟೋರ್ ಮಾಡಿರ್ತಾರೆ ಲಿಕ್ವಿಡ್ ಥರ. ಈಗ ಎಲ್ ಪಿ ಜಿಯನ್ನು ಹೇಗೆ ಸಿಲಿಂಡರಲ್ಲಿ ಲಿಕ್ವಿಡ್ ಥರ ಸ್ಟೋರ್ ಮಾಡಿ ಇಟ್ಟಿರ್ತಾರೋ, ಇನ್ ದ ಸೇಮ್ ವೇ ಕಾರ್ಬನ್ ಡೈಆಕ್ಸೈಡ್ ಆಲ್ಸೋ ಸ್ಟೋರ್ಡ್ ಆ್ಯಸ್ ಎ ಲಿಕ್ವಿಡ್ ಇನ್ ದ cylinders. In what form is the LPG stored in cylinder? That's what I said now. When released from the cylinder, carbon dioxide expands enormously in ವಾಲ್ಯೂಮ್ ಆ್ಯಂಡ್ ಕೂಲ್ಸ್ ಡೌನ್. ಏನಾಗುತ್ತೆ, ಈ ಸಿಲಿಂಡರಿಂದ ಹೊರಗೆ ಬಂದಾಗ ಅದು ಎಕ್ಸ್ಪಾಂಡ್ ಆಗುತ್ತೆ, ಅದು ಲಿಕ್ವಿಡ್ ಸ್ಟೇಟಲ್ಲಿರೋದು ಗ್ಯಾಷಿಯಸ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ, ಆಮೇಲೆ ಕೂಲ್ ಆಗುತ್ತೆ, ಕೂಲ್ ಡೌನ್ ಆಗುತ್ತೆ. ನೆಕ್ಸ್ಟ್, ಸೊ it is not only forms a blanket around the fire, it also bring down the temperature of the fuel. ಏನಾಗುತ್ತೆ ಅಂದರೆ ಅದು ಬ್ಲ್ಯಾಂಕೆಟ್ ಥರ ಕವರ್ ಮಾಡೋದು ಮಾತ್ರ ಅಲ್ಲ, ನಾನು ಆಗಲೇ ಹೇಳಿದೆ ಆಕ್ಸಿಜನ್ಗಿಂತ ಹೆವಿಯರ್ ಆಗಿರುತ್ತೆ, ಬ್ಲ್ಯಾಂಕೆಟ್ ಥರ ಕವರ್ ಮಾಡುತ್ತೆ ಅಂತ. ಈ ಇಗ್ನಿಷನ್ ಟೆಂಪರೇಚರ್ ಕೂಡ ಕಮ್ಮಿ ಮಾಡಬೇಕಲ್ವ ನಾವು, ಅದನ್ನು ಇದ್ದೇ ಇರೋ ಥರ ಮಾಡಬೇಕಲ್ಲ. ಈ ಕಾರ್ಬನ್ ಡೈಆಕ್ಸೈಡ್ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಆಲ್ಸೋ ಕವರ್ ಲೈಕ್ ಎ ಬ್ಲ್ಯಾಂಕೆಟ್ ಆ್ಯಂಡ್ ಆಲ್ಸೋ ಬ್ರಿಂಗ್ಸ್ ಅ ಟೆಂಪರೇಚರ್ ಆಫ್ ದ ಫ್ಯೂಯಲ್ ಡೌನ್. ಆಲ್ಸೋ ಇಟ್ ಬ್ರಿಂಗ್ ದ ಟೆಂಪರೇಚರ್ ಆಫ್ ದ ಫ್ಯೂಯಲ್ ಡೌನ್. ಈ ಫ್ಯೂಯಲ್ ಏನಿರುತ್ತೆ ಅದರ ಟೆಂಪರೇಚರನ್ನು ಕೂಡ ಕಮ್ಮಿ ಮಾಡುತ್ತೆ. ಸೊ ಅದರ ಇಗ್ನಿಷನ್ ಟೆಂಪರೇಚರ್ಗೆ ರೀಚ್ ಆಗಲ್ಲ. ದಟ್ ಈಸ್ ವೈ ಇಟ್ ಈಸ್ ಎಕ್ಸಲೆಂಟ್ ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ಆದ್ದರಿಂದ ಈ ಕಾರ್ಬನ್ ಡೈಆಕ್ಸೈಡನ್ನು ನಾವು ಯೂಸ್ ಮಾಡೋದು ಎಲ್ಲ ಕೇಸಲ್ಲಿ ತುಂಬ ಒಳ್ಳೆಯದು. ಯಾಕಂದರೆ ಇದು ಇಗ್ನಿಷನ್ ಟೆಂಪರೇಚರ್ ಕೂಡ ಇಲ್ಲದೇ ಇರೋ ಥರ ಮಾಡುತ್ತೆ, ಆಮೇಲೆ ಆಕ್ಸಿಜನ್ ಸಪ್ಲೈಯನ್ನು ಕೂಡ ಕಟ್ ಮಾಡುತ್ತೆ. ಸೊ ಬೇರೆ ಯಾವ ರೀತಿಯಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡನ್ನ ರಿಲೀಸ್ ಮಾಡ್ಬೋದು ಅಂದರೆ, ಈ ಕೆಮಿಕಲ್ಸ್ ಇರುತ್ತಲ್ವ, ಸೋಡಿಯಂ ಬೈಕಾರ್ಬೊನೇಟ್ ಆಗಿರ್ಬೋದು, ಅಂದರೆ ಸೋಡಿಯಂ ಬೈಕಾರ್ಬೊನೇಟ್ ಅಂದರೆ ಬೇಕಿಂಗ್ ಸೋಡಾ, ಅಥವಾ ಪೊಟ್ಯಾಷಿಯಂ ಬೈಕಾರ್ಬೊನೇಟ್, ಇದರ ಪೌಡರನ್ನು ತುಂಬ ಹಾಕಬೇಕು ಈ ಬೆಂಕಿ ಇದ್ದ ಜಾಗದಲ್ಲಿ. ಅದು ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡುತ್ತೆ. ಈ ಬೆಂಕಿ ಇದ್ದ ಪ್ಲೇಸಸಲ್ಲಿ ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಪೊಟ್ಯಾಷಿಯಂ ಬೈಕಾರ್ಬೊನೇಟನ್ನು ಹಾಕಿದರೆ ಅದು ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡುತ್ತೆ. ಬೆಂಕಿಯಲ್ಲಿ ಅದು ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡುತ್ತೆ. So this is all about this lesson, that is third part. In the fourth part we are going to learn type of combustion. So thank you for watching the video. If you like this video, please like it and share it with your friends. If you not subscribe to our channel, please subscribe. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.